ಕ್ಯಾಲ್ಕುಲೇಟ್ ದ ರ್ಯಾಂಕ್ ಕೋರಿಯಲೇಷನ್ ಫ್ರಮ್ ದ ಫಾಲೋವಿಂಗ್. ಇಲ್ಲಿ ಎಕ್ಸ್ ಮತ್ತು ವೈ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ರ್ಯಾಂಕ್ ಕೋರಿಯಲೇಷನ್ ಅನ್ನುವಂಥದ್ದನ್ನ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇದನ್ನು 12 ಮಾರ್ಕ್ಸಿಗೆ ಕೊಡ್ಬೋದು ಅಂತ ಭಾವಿಸ್ತೀನಿ. ಇಲ್ಲಿ ನಾವು ಎಕ್ಸ್ ಮತ್ತು ವೈ ಅಲ್ಲಿ ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಆಗಿ. ನಾವು ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಎಕ್ಸ್ ಮತ್ತು ವೈ ಅಲ್ಲಿ ರ್ಯಾಂಕ್ 1 ಮತ್ತು ರ್ಯಾಂಕ್ 2 ಅಂತ ಕನ್ಸಿಡರ್ ಮಾಡ್ತೇವೆ. ರ್ಯಾಂಕ್ 1 ಅಲ್ಲಿ ನಾವು 70, 80, 65, 78, 65 ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಈಗ ಎಕ್ಸ್ ಸೀರೀಸ್ನಲ್ಲಿರುವಂಥದ್ದನ್ನು ನೋಡಿದಾಗ ನಾವು ರ್ಯಾಂಕ್ 1 ಅಂತ ಕನ್ಸಿಡರ್ ಮಾಡೋಣ. ರ್ಯಾಂಕ್ 1 ಅಂತಂತಂದರೆ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನುವಂಥದ್ದನ್ನ ಯಾರು ತೆಗೆದಿದ್ದಾರೆ ಅನ್ನುವಂಥದ್ದನ್ನ ಮೊದಲನೇದಾಗಿ ನಾವು ಅದಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಹೈಯೆಸ್ಟ್ ನಂಬರ್ನ ನೋಡೋದಾದರೆ 82 ಒಂದನೇದಾಗಿದೆ. ನೆಕ್ಸ್ಟ್ ಇಲ್ಲಿ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಅನ್ನುವಂಥದ್ದು ನೋಡೋದಾದರೆ ನಾವು 80 ಅನ್ನುವಂಥದ್ದು ನೋಡ್ತೀವಿ. ಇಲ್ಲಿ ಥರ್ಡ್ ಹೈಯೆಸ್ಟ್ ಅನ್ನುವಂಥದ್ದನ್ನ ನೋಡೋದಾದರೆ ಇಲ್ಲಿ 78 ಅನ್ನುವಂಥದ್ದು ಇದೆ. ಮತ್ತು ಇದೇ ರೀತಿಯಾಗಿ ನಾವು ರ್ಯಾಂಕ್ 1 ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ರ್ಯಾಂಕ್ 2 ಅಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ರ್ಯಾಂಕ್ 1 ಮತ್ತು ರ್ಯಾಂಕ್ 2 ಅಲ್ಲಿ ನೋಡಿದಾಗ ನಾವು ಡಿ ಈಕ್ವಲ್ಸ್ ರ್ಯಾಂಕ್ 1 ಮೈನಸ್ ರ್ಯಾಂಕ್ 2 ಅನ್ನುವಂಥದ್ದನ್ನ ಮಾಡ್ತಾ ಹೋಗಬೇಕು. ರ್ಯಾಂಕ್ 1 ಮತ್ತು ರ್ಯಾಂಕ್ 2 ಅನ್ನುವಂಥದ್ದು ಯಾವ ರೀತಿಯಾಗಿ ಮಾಡೋದು ಅನ್ನುವಂಥದ್ದು ನೋಡೋದಾದರೆ ರ್ಯಾಂಕ್ 1 ಮತ್ತು ರ್ಯಾಂಕ್ 2ನ ನಾವು ಮೈನಸ್ ಮಾಡಿದಾಗ ನಮಗೆ ಬರುವಂಥದ್ದು ಇದಾಗಿರುತ್ತೆ. ಇಲ್ಲಿ ನಾವು ಇಲ್ಲಿ ಮೈನಸ್ ಮಾಡಿದಾಗ ನಮಗೆ ಮೈನಸ್ ವ್ಯಾಲ್ಯೂ ಅನ್ನುವಂಥದ್ದು ಬಂದಿದೆ 0.5010. ಇದೇ ರೀತಿಯಾಗಿ ರ್ಯಾಂಕ್ 1 ಮೈನಸ್ ರ್ಯಾಂಕ್ 2, ರ್ಯಾಂಕ್ 1 ಮೈನಸ್ ರ್ಯಾಂಕ್ 2 ಈ ರೀತಿಯಾಗಿ ಮಾಡಿದಾಗ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇದನ್ನು ನಾವು ಡಿ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಬೇಕು. ಡಿ ಸ್ಕ್ವೇರ್ ಅಂತಂತಂದರೆ ಯಾವ ರೀತಿಯಾಗಿ 0.5 ಇಂಟು 0.5 ಅನ್ನುವಂಥದ್ದನ್ನ ಇದನ್ನೇ 2 ಮಾಡಿದಾಗ 0.5 ಇಂಟು 0.5 ಮಾಡಿದಾಗ 0.25 ಅನ್ನುವಂಥದ್ದು ಬರುತ್ತೆ. 0ನ 0 ಮಾಡಿದ್ರೆ 0 ಬರುತ್ತೆ. 1 ಇಂಟು 1 ಮಾಡಿದ್ರೆ 1, 0 ಇಂದ 0 ಮಾಡಿದ್ರೆ 0, 0 ಪಾಯಿಂಟಿಂದ 0.5 ಮಾಡಿದ್ರೆ 0.25, 0 ಇಂದ 0, 0 ಇಂದ 0, 1 ಇಂಟು 1, 1. ಈಗ ಇದನ್ನು ಟೋಟಲ್ ಮಾಡಿದಾಗ ನಮಗೆ 2.5 ಅನ್ನುವಂಥದ್ದು ಬರುತ್ತೆ. ಈಗ ನಾವು ಇದನ್ನು ಇಷ್ಟು ಕೂಡ ಫಾರ್ಮೆಟ್ನನ್ನು ಬರ್ಕೊಳ್ತೀವಿ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ನೋಡೋಣ. ಇಲ್ಲಿ ಫಾರ್ಮುಲಾ ಅನ್ನುವಂಥದ್ದನ್ನ ಬರ್ಕೊಳ್ಳೋಣ. ಪಿ ಈಕ್ವಲ್ಸ್ 1 ಮೈನಸ್ 6 ಬ್ರಾಕೆಟ್ ಓಪನ್ ಇಂಟು ಇ ಡಿ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 12 ಬ್ರಾಕೆಟ್ ಓಪನ್ m3 ಮೈನಸ್ m ಪ್ಲಸ್ 1 ಡಿವೈಡೆಡ್ ಬೈ 12 m3 ಮೈನಸ್ m ಕ್ಯೂಬ್ ಮೈನಸ್ m ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ n3 ಮೈನಸ್ n ಅನ್ನುವಂಥದ್ದು. ಈಗ ನಾವು ಪ್ರಾಬ್ಲಮ್ನ ಮಾಡ್ತಾ ಹೋಗೋಣ. ಈಕ್ವಲ್ಸ್ 1 ಮೈನಸ್ 6 ಮಾಡಿದಾಗ ನಮಗೆ ಬ್ರಾಕೆಟ್ ಓಪನ್ 2.5ನ ಯಾವ ರೀತಿಯಾಗಿ ತಗೊಳ್ತೀವಿ, ಈ ಡಿ ಸ್ಕ್ವೇರ್ ಅನ್ನು 1 ಇಂಟು ಡಿ ಸ್ಕ್ವೇರ್ ಏನಿದೆ 2.5 ಇದೆ, 2.5 ಟೋಟಲ್ ಡಿ ಸ್ಕ್ವೇರ್ ಅನ್ನುವಂಥದ್ದು ಪ್ಲಸ್ 1 ಡಿವೈಡೆಡ್ ಬೈ 12 ಅದೇ ರೀತಿಯಾಗಿ ಬರ್ಕೊಳ್ತೀವಿ. ಎಮ್ ಕ್ಯೂಬ್ ಮೈನಸ್ ಎಮ್ ಅಲ್ಲಿ ಏನು ಮಾಡಬೇಕು, ಇಲ್ಲಿ ಎಮ್ ಕ್ಯೂಬ್ ಮೈನಸ್ ಎಮ್ ಅಲ್ಲಿ ಎಷ್ಟು ಸಲ ರಿಪೀಟ್ ಆಗಿದೆ ಎಕ್ಸ್ ಸೀರೀಸ್ನಲ್ಲಿ ನೋಡೋಣ. 1, 2, 3 ಅನ್ನುವಂಥದ್ದು 1, 2, 3 ಟೈಮ್ ರಿಪೀಟ್ ಆಗಿದೆ. ಅದಕ್ಕೆ 3 ಕ್ಯೂಬ್ ಅಂತ ಬರ್ಕೊಳ್ತೀವಿ ಮೈನಸ್ 3 ಅನ್ನುವಂಥದ್ದು ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ ಪ್ಲಸ್ 1 ಡಿವೈಡೆಡ್ ಬೈ 12. ವೈ ಸೀರೀಸಲ್ಲಿ ನಮಗೆ ಎಷ್ಟು ಸಲ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. 2 ಕ್ಯೂಬ್ ಮೈನಸ್ 2 ಬ್ರಾಕೆಟ್ ಕ್ಲೋಸ್ ಅನ್ನುವಂಥದ್ದು ಡಿವೈಡೆಡ್ ಬೈ 8 ಕ್ಯೂಬ್ ಮೈನಸ್ 8 ಅನ್ನುವಂಥದ್ದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ನಂಬರ್ ಆಫ್ ಎಷ್ಟು ಬಂದಿದೆ 1, 2, 3, 4, 5, 6, 7, 8. 8 ಕ್ಯೂಬ್ ಮೈನಸ್ 8 ಅನ್ನುವಂಥದ್ದನ್ನ ನಾವು ಇಲ್ಲಿ ನಂಬರ್ ಆಫ್ ಎಷ್ಟಿದೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸ್ ಮತ್ತು ವೈ ಸೀರೀಸ್ ಅನ್ನುವಂಥದ್ದು ಇಲ್ಲಿ 1 ಮೈನಸ್ 6 2.5 ಪ್ಲಸ್ 2 ಪ್ಲಸ್ 0.5 ಮಾಡಿದಾಗ ನಮಗೆ 5 ಅನ್ನುವಂಥದ್ದು ಬರುತ್ತೆ. 6 ಇಂಟು 5 ಮಾಡಿದಾಗ ನಮಗೆ 30 ಬರುತ್ತೆ. ಡಿವೈಡೆಡ್ ಬೈ 504 ಅನ್ನುವಂಥದ್ದು ಹಾಗೆ ಬರ್ಕೊತೀವಿ. 30 ಡಿವೈಡೆಡ್ ಬೈ 504 ಮಾಡಿದಾಗ ನಮಗೆ 1 ಮೈನಸ್ 0.5 ಬರುತ್ತೆ. ಈಗ ನಮಗೆ ಇವೆರಡಲ್ಲೂ ಕೂಡ 1 ಮೈನಸ್ 1ನಲ್ಲಿ 0.05ನ ಮೈನಸ್ ಮಾಡಿದಾಗ 0.94 ಅನ್ನುವಂಥದ್ದು ಬರುತ್ತೆ. ಇದು ಏನಾಗಿರುತ್ತೆ ನಮಗೆ ಆನ್ಸರ್ ಅನ್ನುವಂಥದ್ದು ಆಗುತ್ತೆ. ರ್ಯಾಂಕ್ ಕೋರಿಯಲೇಷನ್ 12 ಮಾರ್ಕ್ಸಿಗೆ ಏನಾದ್ರು ಕೊಟ್ಟರೆ ಅಂದರೆ ಇದೇ ಪ್ರಾಬ್ಲಮ್ನ ನಾವು ಮಾಡ್ಬೋದು.